ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2026ನೇ ಸಾಲಿನ ಅಂಚೆ ಇಲಾಖೆಯ GDS ನೇಮಕಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನುವಂಥ ಮಾಹಿತಿಯ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ 2026ನೇ ಸಾಲಿನ GDS ನೇಮಕಾತಿ ಆಗಬಹುದು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ. ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ 2026ನೇ ಸಾಲಿನ ಅಂಚೆ ಇಲಾಖೆಯ GDSಗೆ BPM ಮತ್ತು ABPMಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 14/2/2026 ಆಗಿರುತ್ತೆ. ಫೆಬ್ರವರಿ 14ನೇ ತಾರೀಕಿನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಕರ್ನಾಟಕದ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದಾವೆ ಅನ್ನುವಂಥ ಮಾಹಿತಿಯನ್ನ ಈ ನೇರವಾದ ಲಿಂಕ್ನ ವ್ಯಾಪ್ತಿನಲ್ಲಿ ಅಂದ್ರೆ GDSನ ಅಧಿಕೃತವಾದಂಥ ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ನೋಡೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸೊ ನನ್ನ ಬಲಭಾಗಕ್ಕೆ ಗಮನಿಸ್ತಾ ಇದ್ರಿ ವೇಕೆಂಟ್ ಪೋಸ್ಟ್ ಅಂತ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಾವು ಇಲ್ಲಿ ನಮ್ಮ ಸರ್ಕಲ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಸೊ ಕರ್ನಾಟಕ ಸರ್ಕಲ್ ಅಂತ ಆಯ್ಕೆ ಮಾಡಿಕೊಂಡು ಯಾವ ಡಿವಿಷನ್ ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ಈಸ್ಟ್, ಬೆಂಗಳೂರು GPO ಇದೆ, ಬೆಂಗಳೂರು ಸಾರ್ಟಿಂಗ್ ಡಿವಿಷನ್ ಇದೆ, ಬೆಂಗಳೂರು ಸೌತ್ ಡಿವಿಷನ್ ಇದೆ, ಬೆಂಗಳೂರು ವೆಸ್ಟ್ ಇದೆ, ಹಾಗೆ ಬೀದರ್ ಇದೆ, ಚನ್ನಪಟ್ಟಣ ಇದೆ, ಚಿಕ್ಕಮಗಳೂರು ಇದೆ, ಚಿಕ್ಕೋಡಿ ಇದೆ, ಚಿತ್ರದುರ್ಗ ಇದೆ, ದಾವಣಗೆರೆ ಇದೆ, ಧಾರವಾಡ ಇದೆ, ಗದಗ್, ಗೋಕಾಕ್, ಹಾಸನ, ಹಾವೇರಿ, ಕಲಬುರಗಿ, ಕಾರವಾರ ಡಿವಿಷನ್ ಇದೆ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮಂಗಳೂರು, ಮೈಸೂರು, ನಂಜನಗೂಡು ಡಿವಿಷನ್ ಇದೆ, ಹಾಗೆ ಪುತ್ತೂರು, ರಾಯಚೂರು, RMS HB ಡಿವಿಷನ್ ಅನ್ನುವಂಥದ್ದಿದೆ, ಹಾಗೆ RMS Q ಡಿವಿಷನ್ ಅನ್ನುವಂಥದ್ದಿದೆ, ಶಿವಮೊಗ್ಗ ಇದೆ, ಸಿರಸಿ, ತುಮಕೂರು, ಉಡುಪಿ, ವಿಜಯಪುರ ಮತ್ತು ಯಾದಗಿರಿ ಡಿವಿಷನ್ ಅನ್ನುವಂಥ ಇಷ್ಟು ಡಿವಿಷನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾನು ನಿಮಗೆ ಯಾವ ಥರ ಚೆಕ್ ಮಾಡೋದು ಬೇರೆ ಬೇರೆ ಜಿಲ್ಲಾ ವ್ಯಾಪ್ತಿಯ ಒಂದು ಹುದ್ದೆಗಳನ್ನು ಅಥವಾ ಡಿವಿಷನ್ ವ್ಯಾಪ್ತಿಯ ಹುದ್ದೆಗಳನ್ನು ಅಂತ ನೋಡ್ತಾ ಹೋಗೋದಾದ್ರೆ, ಉದಾಹರಣೆಗೆ ನಾನು ಧಾರವಾಡ ಡಿವಿಷನ್ ಅಂತ ಆಯ್ಕೆ ಮಾಡ್ಕೊತೀನಿ. ಗಮನಿಸ್ತಾ ಇದ್ರಿ, ಧಾರವಾಡ ಜಿಲ್ಲಾ ವ್ಯಾಪ್ತಿಯ ಅಥವಾ ಧಾರವಾಡ ಡಿವಿಷನ್ ವ್ಯಾಪ್ತಿಯ ಎಲ್ಲ ಹುದ್ದೆಗಳು ಕೂಡ ಇಲ್ಲಿ ಗೋಚರಿಸುತ್ತೆ. ಒಟ್ಟು 19 ಹುದ್ದೆಗಳು ಧಾರವಾಡ ಡಿವಿಷನ್ ಅಲ್ಲಿ ಖಾಲಿ ಇದಾವೆ. ಭರದ್ವಾಡ ಇರಬಹುದು, ಬೀರವಳ್ಳಿ ಇರಬಹುದು, BK ತರ್ಲಘಟ್ಟ ಇರಬಹುದು, ದೇವಿಕೊಪ್ಪ ಇರಬಹುದು, ಧಾರವಾಡ IIT ಕ್ಯಾಂಪಸ್ ಇರಬಹುದು. ಸೊ ಅಲ್ಲಿ ಯಾವ ಹುದ್ದೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಿದ್ವಿ. ಕೇಡರ್ ಅಂತ ಕರೀತಾರೆ. ಸೊ ಈಗ ಉದಾಹರಣೆಗೆ ಫಸ್ಟ್ ಪೋಸ್ಟ್ ID ಇರುತ್ತೆ, ದೆನ್ ಯಾವ ಆಫೀಸ್ನಲ್ಲಿ ಖಾಲಿ ಇದೆ ಹುದ್ದೆ ಅಂತ ಇರುತ್ತೆ. ಥರ್ಡ್ ಒನ್ ಕೇಡರ್, ಅದು BPM ಇದೆಯಾ ಅಥವಾ ABPM ಇದೆಯಾ ಅಥವಾ GDS ಇದೆಯಾ ಅನ್ನೋದಿರುತ್ತೆ. ಸೊ ಎಷ್ಟು ಪೇಮೆಂಟ್ ಎಷ್ಟಿದೆ, ಸ್ಯಾಲರಿ ಎಷ್ಟಿದೆ ಅನ್ನೋದು ಅದರ ಪಕ್ಕದಲ್ಲಿರುತ್ತೆ. BPM ನಿಮ್ಗೆ ಗೊತ್ತಿದೆ 12,000 ಇರುತ್ತೆ. ABPM ಮತ್ತು ಡಾಕ್ ಸೇವಕ್ಗೆ 10,000 ರೂಪಾಯಿನ ನಾವು ಗಮನಿಸ್ತಾ ಇದ್ದೀವಿ ವೇತನವನ್ನ. ಯಾವ ಕೆಟಗರಿಗೆ ಆ ಆಫೀಸನ್ನ ರಿಸರ್ವ್ ಮಾಡಲಾಗಿದೆ ಅಂತ ಕೊಡ್ತಾರೆ. ಸೊ ಭರದ್ವಾಡ ಅನ್ನೋದು OBC ಕೆಟಗರಿಗೆ ಮೀಸಲಾಗಿದೆ. ಹಾಗೆ ಕನ್ನಡ ಲ್ಯಾಂಗ್ವೇಜ್ ಬರಬೇಕು. ಆ ಒಂದು ಊರಿನ ಅಥವಾ ಆಫೀಸಿನ ಪಿನ್ ಕೋಡ್ ಅನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದೇ ತರ ನೀವು ಪ್ರತಿಯೊಂದು ಜಿಲ್ಲೆದು ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಯಾವ ಜಿಲ್ಲೆ ಬೇಕಲ್ಲ ಆ ಜಿಲ್ಲೆಯನ್ನ ಅಥವಾ ಡಿವಿಷನ್ ಅನ್ನ ಇಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಮೇಲೆ ಚೇಂಜ್ ಮಾಡ್ಬಿಟ್ರೆ ಅಂದ್ರೆ, ಉದಾಹರಣೆಗೆ ನೀವು ಬೆಂಗಳೂರು ಈಸ್ಟ್ ಡಿವಿಷನ್ ಅಂತ ತಗೊಂಡಾಗ ಸೊ ಆ ಬೆಂಗಳೂರು ಈಸ್ಟ್ ಡಿವಿಷನ್ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ಖಾಲಿ ಇದಾವೆ ಅನ್ನುವಂಥ ವಿವರಗಳು ಇಲ್ಲಿ ಬಂದ್ಬಿಡುತ್ತೆ. ಅವತಿ SO ಅಂತ ಇದೆ. ಸೊ ಅಲ್ಲಿ ಡಾಕ್ ಸೇವಕ್ ಖಾಲಿ ಇದೆ, 10,000 ರೂಪಾಯಿ ವೇತನ ಇದೆ. SCಗೆ ಅದನ್ನ ರಿಸರ್ವ್ ಮಾಡಲಾಗಿದೆ. ಹಾಗೆ ನೀವು ದೇವನಹಳ್ಳಿ ಅಂತ ತಗೊಂಡ್ರೆ 10,000 ರೂಪಾಯಿ ಡಾಕ್ ಸೇವಕ್ ಖಾಲಿ ಇದೆ. ಅಗೇನ್ SCಗೆ ರಿಸರ್ವ್ ಮಾಡಲಾಗಿದೆ. ಕನ್ನಡ ಭಾಷೆ ಬರಬೇಕು ಅನ್ನುವಂಥ ನಿಯಮ ಇದೆ. ಸೊ ಕಾಡುಗೋಡು ಇರಬಹುದು, ಜಕ್ಕೂರ್ ಇರಬಹುದು, ಹೊಸಕೋಟೆ ಇರಬಹುದು, ಸಹಕಾರ ನಗರ್ ಇರಬಹುದು, ಈ ಯಾವುದೇ ಒಂದು ಪರ್ಟಿಕ್ಯುಲರ್ ಆದಂಥ ಪೋಸ್ಟ್ ಆಫೀಸ್ನ ವ್ಯಾಪ್ತಿನಲ್ಲಿ ನಿಮಗೆ ಅಲ್ಲಿ ಯಾವ ಹುದ್ದೆ ಇದೆ, ಎಷ್ಟು ವೇತನ ಇದೆ, ಯಾವ ಕೆಟಗರಿಗೆ ಅದು ರಿಸರ್ವ್ ಆಗಿದೆ ಅನ್ನೋಂಥದ್ದು ಇರುತ್ತೆ. ಆ್ಯಂಡ್ ಮೇಕ್ ಶೂರ್ ನೀವು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಕೆಟಗರಿಗೆ ಯಾವ್ಯಾವ್ದು ಅಪ್ಲೈ ಆಗುತ್ತಲ್ಲ ಅದನ್ನು ಮಾತ್ರ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಉದಾಹರಣೆಗೆ ನೀವೇನಾದರೂ OBC ಕೆಟಗರಿಗೆ ಸೇರ್ತೀರಿ ಅಂದರೆ ಕೇವಲ OBC ವ್ಯಾಪ್ತಿನಲ್ಲಿ ಯಾವ್ಯಾವ ಹುದ್ದೆಗಳಿದಾವಲ್ಲ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಮಾತ್ರ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಡಿವಿಷನ್ ವ್ಯಾಪ್ತಿ ಅಥವಾ ಜಿಲ್ಲಾ ವ್ಯಾಪ್ತಿಯನ್ನು ಚೆಕ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ನೀವೇನಾದರೂ ಕಾರವಾರದವರಾಗಿದ್ದರೆ ಅಂದರೆ ಕಾರವಾರ ಡಿವಿಷನ್ ಅಂತ ಕ್ಲಿಕ್ ಮಾಡಿಕೊಂಡು ಎಲ್ಲೆಲ್ಲಿ ಖಾಲಿ ಇದಾವೆ, 31 ವೇಕೆನ್ಸಿ ಇದಾವೆ ಟೋಟಲ್ ಕಾರವಾರ ಡಿವಿಷನ್ ವ್ಯಾಪ್ತಿನಲ್ಲಿ. ಆ 31 ಎಲ್ಲೆಲ್ಲಿ ಇದಾವೆ, ನಿಮಗೆ ಯಾವ್ಯಾವ್ದು ನಿಯರ್ ಬೈ ಆಗುತ್ತೆ, ನೀವು ಯಾವುದನ್ನು ಆದ್ಯತೆ ಕೊಟ್ಟು ಅಪ್ಲೈ ಮಾಡ್ತೀರಿ ಅನ್ನೋದನ್ನು ನೀವು ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪ್ರಯಾರಿಟಿಗೆ ಅನುಗುಣವಾಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ 2026ನೇ ಸಾಲಿನ ಈ GDS ಕಟಪ್ ಎಷ್ಟಕ್ಕೆ ನಿಲ್ಬಹುದು ಅನ್ನುವಂಥದ್ದು ಮತ್ತೊಂದು ಕುತೂಹಲಕಾರಿಯಾದಂತಹ ಪ್ರಶ್ನೆನೇ. ಸೊ ಇದರ ನೇರವಾದ ಲಿಂಕ್ ಅನ್ನು ನಾನು ನಿಮಗೆ ಈ ಡಿವಿಷನ್ ಎಷ್ಟು ಹುದ್ದೆಗಳಿದಾವೆ ಚೆಕ್ ಮಾಡೋದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆರಾಮಾಗಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿ ಒಂದು ಡಿವಿಷನ್ ನಲ್ಲೂ ಎಷ್ಟು ಹುದ್ದೆಗಳಿದಾವೆ, ನಿಮ್ಮ ಕೆಟಗರಿಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಾವು ಕಟಪ್ ಅನ್ನ ನೋಡ್ತಾ ಹೋಗೋದಾದ್ರೆ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ನಮಗೆ ಈ ವರ್ಷ GDS ಹುದ್ದೆ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಆದ್ಮೇಲೆ ಇತ್ತೀಚೆಗೆ SSLC ವಿದ್ಯಾರ್ಥಿಗಳ ಪರ್ಸೆಂಟೇಜ್ ತುಂಬಾ ಹೈಕ್ ಆಗ್ತಾ ಇದೆ. ಸೊ ಉತ್ತಮವಾದಂತಹ ಪರ್ಸೆಂಟೇಜ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಯಾರನ್ನು ಕೇಳಿದ್ರು 98,
99, 95, 96 ಇಲ್ಲದೆ ಯಾರು ಇಲ್ಲೇ ಇಲ್ಲ. ಸೊ ಹಾಗಿದ್ದಾಗ GDS ನೇಮಕಾತಿಯಲ್ಲೂ ಕೂಡ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ನಾನು 2022ನೇ ಸಾಲಿನಲ್ಲಿ 91% ನಂದು ನಾನು ಬೆಂಗಳೂರಿಗೆ ಸೆಲೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಹೋಗಲಿಲ್ಲ. ಯಾಕೆ ಏನು ಅನ್ನುವಂಥದ್ದನ್ನು ಮತ್ತೆ ನಾನು ಡೀಟೇಲಾಗಿ ಮಾತನಾಡ್ತೀನಿ. ಸೊ ಈಗ ನಾನು 91 ಆಗಿದ್ರೂ ಕೂಡ ಮತ್ತೆ ನನಗೆ ಯಾವತ್ತೂ ನೇಮಕಾತಿ ಆಗೋದಿಲ್ಲ. ಬಿಕಾಸ್ ಈಗ ಆಲ್ರೆಡಿ 95, 96 ಇರುವಂಥ ಅಭ್ಯರ್ಥಿಗಳು ತುಂಬ ಜನ ಇದ್ದಾರೆ. ಹಾಗಿದ್ದಾಗ ಎಷ್ಟು ನಿಲ್ಬಹುದು ಕಟಪ್ ಎಕ್ಸ್ಪೆಕ್ಟೆಡ್ ಅಂತಂದರೆ SC ಮತ್ತು STಗೆ 91ರಿಂದ 92 ಕಟಪ್ ನಿಲ್ಲುವಂತಹ ಸಾಧ್ಯತೆ ಇದೆ. ಹಾಗೆ OBC ಅವರಿಗೆ 93 ಆನ್ವರ್ಡ್ಸ್, 93, 94 ಮಿನಿಮಮ್ ನಿಲ್ಲುತ್ತೆ. GM ಅಥವಾ ಅನ್ರಿಸರ್ವ್ಡ್ ಅವರಿಗೆ 95+, PWD ಪರ್ಸನ್ ವಿತ್ ಡಿಸಬಿಲಿಟಿ ABCD ಅಂತ ಕೆಟಗರಿಗಳು ಬರ್ತವೆ. ಆ ಪೈಕಿ ಮಿನಿಮಮ್ 70% ಅಬೋ ಇದ್ದವರಿಗೆ ಈ ಒಂದು ಹುದ್ದೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸೊ ನೀವು ನಿಮ್ಮ ಆದ್ಯತೆಗೆ ಅನುಗುಣವಾಗಿ ನೀವು ಯಾವ ಡಿವಿಷನಿಗೆ ಹಾಕಬೇಕು ಅನ್ಕೊಂತೀರಲ್ಲ ಆ ಡಿವಿಷನಿಗೆ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಎಕ್ಸ್ಪೆಕ್ಟೆಡ್ ಕಟಪ್ಪು, ಅಫಿಷಿಯಲ್ ಆಗಿ ನಾನು ಹೇಳ್ತಾ ಇಲ್ಲ ಇಷ್ಟ ಆಗಬಹುದು ಇಷ್ಟಕ್ಕೆ ನಿಲ್ಬಹುದು ಅನ್ನುವಂಥ ಒಂದು ಅಂದಾಜು ಮಾತ್ರ. ಅದು ವೇರಿಯೇಷನ್ ಕೂಡ ಆಗ್ಬೋದು. ಯಾಕಂದ್ರೆ ಅದರಲ್ಲಿ ನಿಮ್ದು ಮೀಸಲಾತಿ ಇರಬಹುದು, ಹಾಗೆ ನೀವು ಅರ್ಜಿ ಸಲ್ಲಿಸುವಂತಹ ಸ್ಥಳ ಇರಬಹುದು, ಅಲ್ಲಿ ಬೇರೆ ಯಾರು ಆದ್ಯತೆ ಕೊಟ್ಟಿಲ್ಲ ಅಂದ್ರೆ ಅವಾಗ ಆ ಹುದ್ದೆ ನಿಮಗೆ ಸಿಗಬಹುದು. 80% ಆದವರೆಗೂ ಕೂಡ ಸಿಗುವ ಸಾಧ್ಯತೆ ಇರುತ್ತೆ. ಬಟ್ ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೀನಿ 91, 92 ಅಂತೂ ಮಿನಿಮಮ್ ಎಲ್ಲ ಕಡೆ ಅಷ್ಟು ನಿಂತೇ ನಿಲ್ಲುತ್ತೆ. ಬೇಕಿದ್ರೆ ನೀವು ಕಳೆದ ವರ್ಷದ ಮೆರಿಟ್ ಲಿಸ್ಟ್ಗಳನ್ನು ಒಂದ್ಸಲ ಚೆಕ್ ಮಾಡಬಹುದು. ಅಲ್ಲಿ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಕೂಡ ಅದರದ್ದು ಸಿಗುತ್ತೆ. ಸೊ ಹಾಗಾಗಿ 2026ನೇ ಸಾಲಿನ ಈ ಅಂಚೆ ಇಲಾಖೆಯ GDS ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ, ಇಷ್ಟು ಸ್ಪಷ್ಟ ಮಾಹಿತಿ ನಿಮ್ಗೆ ಗೊತ್ತಿರಲೇಬೇಕು. ನಿಮ್ಗೆ ಯಾವ ಡಿವಿಷನಿಗೆ ಅಪ್ಲೈ ಮಾಡೋದಿದೆ ಆ ಡಿವಿಷನಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ನಿಮ್ಮ ಕೆಟಗರಿಗೆ ಎಷ್ಟಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ 90+ ಇರೋರು ಸಾಧ್ಯ ಆದಷ್ಟು ಅಪ್ಲೈ ಮಾಡಿದ್ರೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಪರ್ಸೆಂಟೇಜ್ ಅಷ್ಟೇ ಕಟಪ್ ನಿಂತೇ ನಿಲ್ಲುತ್ತೆ ಅಂತ ಹೇಳ್ತಾ, ಸೊ ಈ ಮಾಹಿತಿ ನಿಮಗೆ ಉಪಯುಕ್ತಕಾರಿ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.